ಶರದೃತುವಿನಲ್ಲಿ ಈ ಬಾಳೆಕಾಯಿಯ ಉಪಯೋಗ ನಮಗೆಲ್ಲರಿಗೂ ತುಂಬಾ ಉಪಯುಕ್ತ. ಅದರ ಭಾಗವಾಗಿ ನಾನಿವತ್ತು ಬಾಳೆಕಾಯಿಯ ಪಲ್ಯವನ್ನ ಹೇಗೆ ಮಾಡೋದನ್ನ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಲೇಖನಾ ಮಂಜುನಾಥ್. ನಿಮ್ಮೆಲ್ಲರಿಗೂ ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಕಳೆದ ಸಂಚಿಕೆಯಲ್ಲಿ ಶರದೃತುವಿನ ಆಹಾರದ ರೆಸಿಪಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಸೊ ಅದರ ಭಾಗವಾಗಿ ನಾನಿವತ್ತು ಬಾಳೆಕಾಯಿಯ ಪಲ್ಯವನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಶರದೃತುವಿನಲ್ಲಿ ಈ ಬಾಳೆಕಾಯಿಯ ಉಪಯೋಗ ನಮಗೆಲ್ಲರಿಗೂ ತುಂಬಾ ಉಪಯುಕ್ತ. ಬನ್ನಿ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ನೋಡೋಣ. ಬೇಯಿಸಿರುವ ಬಾಳೆಕಾಯಿ, ಎಣ್ಣೆ, ಹಿಂಗು, ಪಿಂಕ್ ಸಾಲ್ಟ್ ಅಥವಾ ಸೈಂಧವ ಲವಣ, ತೆಂಗಿನಕಾಯಿಯ ತುರಿ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಮೊಸರು. ವೀಕ್ಷಕರೇ, ಬನ್ನಿ ಬಾಳೆಕಾಯಿ ಪಲ್ಯವನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಒಂದು ಕಡಾಯನ್ನ ಒಲೆ ಮೇಲೆ ಇಟ್ಕೋಬೇಕು. ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೋಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, ಕಡಲೆಬೇಳೆ 1/4 ಚಮಚ, ಉದ್ದಿನಬೇಳೆ ಕೂಡ 1/4 ಚಮಚ, 5 ರಿಂದ 6 ಕರಿಬೇವಿನ ದಳಗಳನ್ನು ಹಾಕೋಬೇಕು. ನಂತರ ಚಿಟಿಕೆಯಷ್ಟು ಹಿಂಗನ್ನ ಹಾಕೋಬೇಕು. ಒಗ್ಗರಣೆಯನ್ನ ಕೈ ಆಡಿಸ್ಕೊಳ್ಳೋಣ. ಒಗ್ಗರಣೆ ಆಗಿದೆ ಇವಾಗ ವೀಕ್ಷಕರೇ. ನಾನು ಒಂದು ಹಸಿ ಬಾಳೆಕಾಯನ್ನ ತಗೊಂಡು ಅದನ್ನ ಹಾಗೆ ಇಡೀದನ್ನ ಬೇಯಿಸ್ಕೊಂಡು ಅದರ ಸಿಪ್ಪೆಯನ್ನ ಸುಲಿದು ಕಟ್ ಮಾಡಿ ತಗೊಂಡು ಬಂದಿದ್ದೀನಿ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಬಾಳೆಕಾಯಿ ಬೇಯಿಸ್ಕೊಳ್ಳುವಾಗ ಇಡೀದು ಸಿಪ್ಪೆ ಸಮೇತ ಬೇಯಿಸ್ಕೊಂಡ್ರೆ ನಮಗೆ ಅದರ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮಗೆ ಫುಲ್ಲಿ ಸಿಗುತ್ತೆ. ಈಗ ಅದನ್ನ ನಾನು ಹಾಕೊಳ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ವೀಕ್ಷಕರೇ, ಬಾಳೆಕಾಯಿ ಪಲ್ಯ ರೆಡಿ ಆಗ್ತಾ ಇದೆ. ಇವಾಗ ನಾನು ಕೊನೆಯದಾಗಿ ಒಂದು ತೆಂಗಿನಕಾಯಿಯ ತುರಿಯನ್ನ 1 ರಿಂದ 2 ಚಮಚದಷ್ಟು ಹಾಕಿ ಗಾರ್ನಿಶಿಂಗ್ ತರ ಮಾಡಿ ಅದನ್ನ ಮತ್ತೆ ಫ್ರೈ ಮಾಡ್ತೀನಿ. ಇದಾದ ಮೇಲೆ ವೀಕ್ಷಕರೇ, ನಾವು 5 ರಿಂದ 10 ನಿಮಿಷಗಳ ಕಾಲ ಇದು ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ನಮ್ಮ ಬಾಳೆಕಾಯಿ ಪಲ್ಯ ತಣ್ಣಗಾಗಿದೆ. ಇದಕ್ಕೆ ನಾವು 1 ಕಪ್ ಅಷ್ಟು ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗ್ಲೂ ಅಷ್ಟೇ ಹಸಿ ಬಾಳೆಕಾಯಿಯ ಪಲ್ಯ ಮಾಡುವಾಗ ಮೊಸರನ್ನ ನಾವು ಅದ್ರ ಜೊತೆಗೆ ಸೇರಿಸ್ಕೊಂಡ್ರೆ ಅದರ ಗುಣಗಳೇನಿರುತ್ತೆ, ಅದ್ರ ಕ್ವಾಲಿಟೀಸ್ ಲೈಕ್ ಪೊಟ್ಯಾಷಿಯಂ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಫೈಬರ್ ಆಗಿರ್ಬೋದು ಎಲ್ಲ ಕೂಡ ಮಲ್ಟಿಪಲ್ ಆಗುತ್ತೆ. ಆದ್ರಿಂದ ಯಾವಾಗ್ಲೂ ಬಾಳೆಕಾಯಿ ಪಲ್ಯಗೆ ನಾವು ಮೊಸರನ್ನ ಆಡ್ ಮಾಡ್ಕೋಬೇಕು. ವೀಕ್ಷಕರೇ, ಇವಾಗ ನಮ್ಮ ಶರದೃತುವಿನಲ್ಲಿ ಸೇವಿಸಬಹುದಾದಂತಹ ಬಾಳೆಕಾಯಿಯ ಪಲ್ಯ ರೆಡಿಯಾಗಿದೆ. ವೀಕ್ಷಕರೇ, ಈ ಬಾಳೆಕಾಯಿಯಲ್ಲಿ ಅಥವಾ ರಾ ಬನಾನಾ ಅಂತ ಏನ್ ಕರಿತೀವಿ, ಇದರಲ್ಲಿ ಪೊಟ್ಯಾಷಿಯಂ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದು ಅನಾಲ್ಜೆಸಿಕ್ ಆಗಿ ನಮಗೆ ಕೆಲಸ ಮಾಡುತ್ತೆ. ಅಂದ್ರೆ ಮಸಲ್ ಕ್ರಾಂಪ್ಸ್ ಆಗಿರ್ಬೋದು ಅಥವಾ ಜಾಯಿಂಟ್ಸ್ ಪೇನ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಬಾಳೆಕಾಯಿ ಪಲ್ಯನ ನಾವು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಕಡಿಮೆ ಮಾಡ್ಕೋಬಹುದು. ಅದ್ರ ಜೊತೆಗೆ ಇದು ವ್ಯಾಸೋಡೈಲೇಟರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಅಂದ್ರೆ ಇದು ನಮ್ಮ ಹಾರ್ಟ್ಗೆ ತುಂಬಾ ಒಳ್ಳೇದು, ಮತ್ತೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಅದೇ ರೀತಿ ನಮ್ಮ ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ನ ಕೂಡ ಇದು ಡಬಲ್ ಮಾಡುತ್ತೆ. ಆದ್ರಿಂದ ನಾವು ಶರದೃತುವಿನಲ್ಲಿ ಬರುವ ಆಸಿಡಿಟಿ ಅಥವಾ ಆಮ್ಲಪಿತ್ತ ಅಂತ ಏನ್ ಕರಿತೀವಿ, ಅದನ್ನು ಕೂಡ ನಾವು ದೂರ ಇಡಬಹುದು. ಸೊ ಬಾಳೆಕಾಯಿ ಪಲ್ಯ ಬೆನಿಫಿಟ್ಸ್ ನ ನೀವು ಅದನ್ನ ತಿಂದು ಉಪಯೋಗಿಸಿ ನೋಡಿ ನಮಗೆ ತಿಳಿಸಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.